ನಾನಿವತ್ತು ತೋರಿಸ್ತಾ ಇರೋದು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಇಂಚು ಶುಂಠಿ, ಒಂದು 10 ರಿಂದ 12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 6 ಹಸಿಮೆಣಸು ತೊಗೊಂಡಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, ಸ್ವಲ್ಪ ಈರುಳ್ಳಿ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಬಂದಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪಲಾವ್ ಎಲೆ, 2 ಪಲಾವ್ ಎಲೆ ಯೂಸ್ ಮಾಡ್ಕೊಂಡಿದ್ದೀನಿ. ನಾಲ್ಕು ಲವಂಗ ತಗೊಂಡಿದ್ದೀನಿ. ಹಾಗೆ 1 ಇಂಚು ಚಕ್ಕೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ 2 ಗಡ್ಡೆ ಅಷ್ಟು ಈರುಳ್ಳಿ, 2 ಗಡ್ಡೆ ಈರುಳ್ಳಿ ಇದೆ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಬಣ್ಣ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ. ದಕ್ಷಿಣ ಶೆಟ್ಟಿ ಕಿಚನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಕಲರ್ ಆಗಿದೆ. ಈಗ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಅಂಶ ಜಾಸ್ತಿ ಬೇಡ ಅನ್ನೋಕ್ಕೋಸ್ಕರ ಒಂದೇ ಚಿಕ್ಕ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊನು ಚೆನ್ನಾಗಿ ಮೆತ್ತಗಾಗಿದೆ. ಈಗ ಆವಾಗಲೇ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೂರು ಫ್ರೈ ಮಾಡ್ಕೊಳ್ಳೋಣ. ಕಾಲು ಸ್ಪೂನಷ್ಟು ಗರಂ ಮಸಾಲ, ನಾನಿಲ್ಲಿ 2 ಪ್ಯಾಕೆಟ್ನಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಚೆನ್ನಾಗಿ 3 ರಿಂದ 4 ಬಾರಿ ತೊಳೆದ್ಬಿಟ್ಟು ಮಶ್ರೂಮ್ನ ಚೆನ್ನಾಗಿ 5 ನಿಮಿಷಗಳ ಕಾಲ ಈ ಮಸಾಲದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗಲೇ 1.5 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಎರಡು ಲೋಟ ಅಳತೆಗೆ ನಾನು 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇಲ್ಲಿ 3 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಯಾವುದೇ ನೀರನ್ನು ಬೆರೆಸ್ಕೊಂಡಿಲ್ಲ. ಇಲ್ಲಿ ಮಶ್ರೂಮಲ್ಲಿ ನೀರು ಬಿಟ್ಟಿರೋದು,
ಅದೇ ಇದೆ. ಮಶ್ರೂಮಲ್ಲಿ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ಈಗ 2 ಲೋಟದಷ್ಟು ಅಂದರೆ ಅರ್ಧ kg ಅಕ್ಕಿನ ಹಾಕಿ 4 ಲೋಟ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಹಿಂಡ್ಕೊಂಡು ಒಂದೇ ಒಂದು ಕುದಿ ಬಂದ ತಕ್ಷಣವೇ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲು ಸಾಕು. ಜಾಸ್ತಿ ಬೇಯಿಸೋದು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು 5 ನಿಮಿಷ ಅಲ್ಲಾಗಲೇ ಮಶ್ರೂಮ್ನ ಬೇಯಿಸ್ಕೊಂಡಿರ್ತೀವಿ. ಇನ್ನೇನು ಅನ್ನ ಬೇಯಬೇಕಷ್ಟೇ. ಒಂದು ವಿಸಿಲ್ ಹಾಕಿ ಈಗ ನಾವು ಕುಕ್ಕರ್ ಬಾಯನ್ನು ಮುಚ್ಚೋಣ. ಒಂದು ವಿಸಿಲ್ ತಗೊಳ್ಳಿ ಸಾಕು. 2 ಈಗ ಕುಕ್ಕರ್ ತಣ್ಣಗಾಗಿದೆ. ಮಶ್ರೂಮ್ ಬಿರಿಯಾನಿ ಹೇಗಾಗಿದೆ ನೋಡೋಣ. ಪರ್ಫೆಕ್ಟಾಗಿ ಬೆಂದಿದೆ, ಎಲ್ಲೂ ಕೂಡ ಪುಡಿ ಪುಡಿ ಆಗಿಲ್ಲ, ಅನ್ನನೂ ಕರೆಕ್ಟಾಗಿ ಬೆಂದಿದೆ. ಮಶ್ರೂಮ್ ಬಿರಿಯಾನಿ ಅಂತೂ ಘಮ ಘಮ ಅಂತ ಇದೆ. ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಹೇಗಿದೆ ಅಂತ ಹೇಳಿ. ನೀವು ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.